ವೆಲ್ಕಮ್ ಬ್ಯಾಕ್. ಕಾವೇರಿ ಇದು ದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಆಯೋಜನೆ ಆಗಿದೆ. CWMA ಮುಂದೆ ಕರ್ನಾಟಕ ತಮಿಳುನಾಡು ವಾದ ಪ್ರತಿವಾದ ಇವತ್ತು. ರಾಜ್ಯದ ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿ ಖ್ಯಾತಿಯನ್ನ ಮತ್ತೆ ತೆಗೆದಿರೋದು ಈಗ ತಮಿಳುನಾಡು. ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ಉಭಯ ರಾಜ್ಯಗಳ ವಾದ. ರಾಜ್ಯದಲ್ಲಿ ಮುಂಗಾರು ಮಳೆ ತೀವ್ರ ಕೊರತೆ ಹಿನ್ನೆಲೆ ನೀರು ಬಿಡೋದಕ್ಕಾಗಲ್ಲ, ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಿದೆ. ಸಂಕಷ್ಟ ಸೂತ್ರ ಅನುಸರಿಸುವಂತೆ ಸಮಿತಿಗೆ ರಾಜ್ಯದ ಮನವಿ. ಈಗ ತನ್ನ ಪಾಲಿನ ನೀರು ಬಿಡಬೇಕು ಅಂತ ತಮಿಳುನಾಡು ಪಟ್ಟು ಹಿಡಿದಿರೋದು. ಇಂದಿನ ಪ್ರಾಧಿಕಾರದ ಸಭೆ ಉಭಯ ರಾಜ್ಯಗಳಿಗೆ ನಿರ್ಣಾಯಕ. ಕೇಂದ್ರ ಜಲ ಸಚಿವರ ಸಮ್ಮುಖದಲ್ಲಿ ಮೀಟಿಂಗ್ ನಡೆಯುತ್ತೆ. ಇವತ್ತು ದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಆಯೋಜನೆ ಆಗಿದೆ. CWMA ಮುಂದೆ ಕರ್ನಾಟಕ ತಮಿಳುನಾಡು ರಾಜ್ಯದ ವಾದ ಪ್ರತಿವಾದ ಆಲಿಸಿ ಏನು ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಾದರೆ ಈ ಬಾರಿ ರಾಜ್ಯದಲ್ಲಿ ಬರ ಆವರಿಸಿಕೊಂಡಿದೆ. KRSನಲ್ಲಿ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ಹಾಗಾಗಿ ನೀರನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಾಜ್ಯದ ರೈತರಿಗೆ ಕೂಡ ನೀರನ್ನು ಬಿಡ್ತಾ ಇಲ್ಲ. ಕುಡಿಯೋ ನೀರಿಗೋಸ್ಕರ ಸ್ವಲ್ಪ ನೀರನ್ನು ಶೇಖರಣೆ ಮಾಡಿಟ್ಕೊಂಡಿದ್ದೀವಿ. ಹಾಗಾಗಿ ಸದ್ಯಕ್ಕಂತೂ ನೀರು ಬಿಡುವಂಥ ಪ್ರಮೇಯ ಇಲ್ಲ ಅಂತ ಈಗಾಗಲೇ ಕರ್ನಾಟಕ ತಿಳಿಸಿದರೆ, ಇಲ್ಲ ನೀವು ನಿಯಮಾನುಸಾರ ಎಷ್ಟು ನೀರು ಬಿಡಬೇಕು ಆ ನೀರನ್ನು ಬಿಡಲೇಬೇಕು ಅಂತ ಈ ನಿಟ್ಟಿನಲ್ಲಿ ಇವತ್ತು ವಾದ ಪ್ರತಿವಾದವನ್ನು ಆಲಿಸಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಏನಾಗಬಹುದು? ಹಾಗಾದರೆ ಸಂಕಷ್ಟ ಸೂತ್ರವನ್ನು ಅನುಸರಿಸಬೇಕು. ಸದ್ಯಕ್ಕೆ ರಾಜ್ಯದಲ್ಲಿ ಬರ ಆವರಿಸ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ನೀರನ್ನು ಬಿಡಬೇಕು ಅಂತ ಅಂದರೆ ಎಲ್ಲಿಂದ ಬಿಡೋದಕ್ಕಾಗತ್ತೆ? ಮಳೆ ಕೊರತೆ ಎದುರಾಗಿದೆ. ಇಂಥ ಸಂದರ್ಭ ನೀರನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈಗಾಗಲೇ ತಿಳಿಸಲಾಗಿದೆ. ನಮಗೆ ಸರಿಯಾದ ರೀತಿಯಲ್ಲಿ ನೀರು ಬಿಡಿ, ವೇಳಾಪಟ್ಟಿಯಂತೆ ನೀರನ್ನು ಬಿಡಬೇಕು. ನೀವು ತನ್ನ ಪಾಲಿನ ನೀರನ್ನು ಬಿಡಬೇಕು ಅಂತ ತಮಿಳುನಾಡು ಜೂನ್ಗೆ 9 TMC ನೀರು ಬಿಡಬೇಕು, ಜುಲೈಯಲ್ಲಿ 31 TMC ನೀರು ಬಿಡಬೇಕು, ಒಟ್ಟು 40 TMC ನೀರನ್ನು ಕರ್ನಾಟಕ ಹರಿಸಬೇಕು. ಯಾಕೆ ಬಿಡ್ತಾ ಇಲ್ಲ ಅಂತ. ಆದರೆ ಕರ್ನಾಟಕದ ಕೂಡ ವಾದವನ್ನು ಮಂಡಿಸಿರೋದೇನಪ್ಪ ಅಂತ ಅಂದರೆ, ಸದ್ಯಕ್ಕೆ ನಮ್ಮ ಹತ್ರ ನೀರಿಲ್ಲ, ರಾಜ್ಯದಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಉಂಟಾಗಿದೆ ಅಂತೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ವಿಶೇಷ ಪ್ರತಿನಿಧಿ ಅರುಣ್. ಡೆಸ್ಕಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ನೋಡ್ತಾ ಇದ್ದೀವಿ ಈಗ ಮತ್ತೆ ಕಾವೇರಿ ಖ್ಯಾತಿ ಶುರುವಾಗಿದೆ. ನೀರನ್ನು ಬಿಡುವಂಥ ವಿಚಾರದಲ್ಲಿ ಈಗ ಎರಡೂ ರಾಜ್ಯಗಳ ನಡುವೆ ಸಂಘರ್ಷ ಉಂಟಾಗುವ ಸಾಧ್ಯತೆ ಎದುರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದರೆ, ಶಿವು ಭಗವಂತನೇ ಹಗ್ಗ ಕಡಿತಾ ಕೂತಿದ್ದಂತೆ ಭಕ್ತ ಹೋಗಿ ಅವನ ಹತ್ರ ಶಾವ್ಗೆ ಕೊಡು ಅಂತ ಕೇಳಿದಂತೆ ಹಾಗಾಗಿದೆ ಈಗ ತಮಿಳುನಾಡಿನ ಪರಿಸ್ಥಿತಿ. ನಿಜ, ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಮುಂಗಾರಿನ ಕೊರತೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಬಾರಿ ಆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 45% ಮಳೆ ಕೊರತೆ ಆಗಿದೆ. ಅಷ್ಟೇ ಅಲ್ಲ, ನಾವು ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬರುವಂಥ ಅಣೆಕಟ್ಟೆಗಳೇನಿವೆ, ಅಣೆಕಟ್ಟೆಗಳಲ್ಲಿ ಈ ಬಾರಿ ಕೇವಲ 52% ಮಾತ್ರ ನೀರಿನ ಸಂಗ್ರಹ ಇರುವಂಥದ್ದು. ಈ ನೀರಿನ ಸಂಗ್ರಹ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಪ್ರಮುಖ ನಗರಗಳಿಗೆ ಸಮರ್ಪಕವಾಗಿ ಕುಡಿಯೋ ನೀರು ಪೂರೈಕೆ ಮಾಡೋದಕ್ಕೂ ಸಾಕಾಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡು ನಮ್ಮ ಭತ್ತದ ಬೆಳೆಗೆ, ಕಬ್ಬಿಗೆ ನೀರು ಬೇಕು, ನೀವು ನ್ಯಾಯಯುತವಾಗಿ ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಥವಾ ನ್ಯಾಯಮಂಡಳಿ ನಿಗದಿಪಡಿಸಿದೆ, ಆ ನಿಗದಿಪಡಿಸಿದ ಪ್ರಕಾರವೇ ನೀವು ಸಂಪೂರ್ಣವಾಗಿ ನೀರು ಬಿಡುಗಡೆ ಮಾಡಬೇಕು ಅಂಥೇಳಿ ಹಠ ಹಿಡ್ಕೊಂಡು ಕೂತಿದ್ದಾರೆ. ನಿಜ, ಕಾವೇರಿ ನ್ಯಾಯಾಧಿಕರಣ ಪ್ರಾಧಿಕಾರ ಕೊಟ್ಟಂಥ ತೀರ್ಪಿನ ಪ್ರಕಾರ ಜೂನ್ 1ರಿಂದ ಜುಲೈ 19ರವರೆಗೆ, ಈ ತಿಂಗಳ ಕೊನೆವರೆಗೆ ಹೆಚ್ಚು ಕಡಿಮೆ 21 TMC ನೀರನ್ನು ನಾವು ಬಿಡುಗಡೆ ಮಾಡಬೇಕಾಗಿತ್ತು. ನೀರಿದ್ದಿದ್ರೆ ಬಿಡುಗಡೆ ಮಾಡೋಕ್ಕೆ ಯಾವೊಂದು ಸಮಸ್ಯೆನೂ ಇರಲಿಲ್ಲ. ಮೊದಲೇ ನೀರಿಲ್ಲ, ಜಲಾಶಯಗಳೆಲ್ಲ ಬಣಗುಡ್ತಾ ಇವೆ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ 21 TMC ನೀರನ್ನು ಬಿಟ್ಟುಬಿಟ್ರೆ ನಮಗೆ ಕುಡಿಯೋ ನೀರಿಗೂ ಗತಿ ಇರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಹಾಗಾಗಿ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಸಂಕಷ್ಟ ನಿರ್ವಹಣೆಯನ್ನು ಮಾಡಬೇಕು. ಈ ಸಂಕಷ್ಟದ ಸಂದರ್ಭದಲ್ಲಿ ಇರೋ ನೀರನ್ನೇ ಬೇಕಾದ್ರೆ ಹಂಚ್ಕೊಳ್ಳೋಣ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದೆ. ಆದರೆ ಅದನ್ನು ತಮಿಳುನಾಡು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಇದೆ. ಹಾಗಾಗಿಯೇ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ 53ನೇ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಸಂಕಷ್ಟ ಸ್ಥಿತಿಯನ್ನು ಯಾವ ರೀತಿ ನಾವು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಲಿದೆ. ಕಳೆದ ಬಾರಿ ನಡೆದಂಥ ಸಭೆಯಲ್ಲೇ ಕರ್ನಾಟಕ ತನ್ನ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಪ್ರಾಧಿಕಾರದ ಮುಂದೆ ಇಟ್ಟಿತ್ತು. ಇಂಥ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಹೇಳಿತ್ತು. ಹಾಗಾಗಿನೇ ಕಳೆದ ಬಾರಿ ನೀರು ಬಿಡುಗಡೆಗೆ ತಾತ್ಕಾಲಿಕವಾಗಿ ಪ್ರಾಧಿಕಾರ ತಡೆಯೊಡ್ಡಿತ್ತು. ಆದರೆ ಇವತ್ತು
ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಪ್ರಾಧಿಕಾರ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಜನರ ಪರಿಸ್ಥಿತಿಯನ್ನು, ಕುಡಿಯೋ ನೀರಿನ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಕರ್ನಾಟಕ ಜನರಿಗೂ ಕೂಡ ಇದೆ. ಶಿವು, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.